ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡ್ರಿ ನಾವು ಬಳ್ಳಾರಿ ಡಿಸ್ಟಿಕ್ಕಿನ ಕಡೆ ಹೊಂಟಿದ್ದೇವೆ. ಅಲ್ಲಿ ಒಬ್ಬರ ಒಂದು ಪುಣ್ಯತಿಥಿ ಇದೆ, ಹಾಗಾಗಿ ಹೋಗ್ತಾ ಇದ್ದೇವೆ. ಇದು ನೋಡ್ರಿ, ಇದು ಸಂಡೂರು ಒಂದು ತಾಲೂಕಿದು ನೋಡಿ. ನಾನು ನಮ್ಮ ಯಜಮಾನರು ಕೂಡ ಹೋಗ್ತಾ ಇದ್ದೇವೆ. ಹಾಗೆ ಬಸ್ನಲ್ಲಿ ವಿಡಿಯೋ ಮಾಡಿದ್ವಿ. ಅಪ್ಪ ತುಂಬ ರಶ್ ಇರುತ್ತೆ ಈ ಬಸ್ಸು, ಆದರೆ ಈ ಸೈಡು ಸ್ವಲ್ಪ ರಶ್ ಕಡಿಮೆ ಇದೆ. ಹಾಗಾಗಿ ಅಂದರೆ ದೂರ ಆಗುತ್ತೆ ಅಂತ ಹೇಳಿ ಬಸ್ಸಿಗೆ ಹೊರಟಿದ್ದೀವಿ ನಾವು. ಬಳ್ಳಾರಿ ಡಿಸ್ಟಿಕ್ಕು ಸಂಡೂರು ತಾಲೂಕು ಅಂತ ಹೇಳಿ. ಆಮೇಲೆ ಇಲ್ಲಿ ಒಂದು ವಾತಾವರಣ ಬಹಳ ಚೆಂದ ಇದೆ. ಘಾಟ್ ಸೆಕ್ಷನ್ ಇದ್ದಾಗೆ ಇದೆ ವಾತಾವರಣ. ಎಲ್ಲ ಬೆಟ್ಟ ಗುಡ್ಡ, ಒಂಥರ ಘಾಟ್ ಸೆಕ್ಷನ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡ್ತಾ ಇದ್ದೀರಲ್ಲ ನೀವು. ನೋಡಿ, ಈ ತಾಯಿಯ ಮಗನಿಂದ ಇವತ್ತು ನಾವು ಒಂದು ಜೀವನವನ್ನು ಸಾಗಿಸ್ತಿದ್ದೇವೆ. ಅಂಥ ಒಂದು ಮಗನನ್ನು ಹೆತ್ತಿರ್ತಕ್ಕಂಥ ಮಹಾನ್ ತಾಯಿಯವರು, ಇವರ ಒಂದು ಪುಣ್ಯತಿಥಿಗೆ ಹೋಗಿದ್ವಿ. ಅಲ್ಲಿ ಒಂದು ಎಲ್ಲ ಕಾರ್ಯವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ನಾವು ನಮ್ಮ ಊರಿಗೆ ಬರ್ತಾ ಇದ್ದೇವೆ ಇವಾಗ. ಮತ್ತೆ ನೋಡಿ, ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನೇನಿರುತ್ತೆ ಅಂತ ಹೇಳಿ. ಹಾಗೆ ನೋಡಿ, ನೈಟಿ ಮಾರೋ ಅಣ್ಣ ಇವರು ತುಂಬ ಚೆನ್ನಾಗಿ ನೈಟಿಗಳನ್ನು ತರ್ತಾರೆ. ನಾವು ಇವ್ರ ಕಡೆನೇ ತೊಗೊಳ್ತೇವೆ ಹೆಚ್ಚಾಗಿ. ತುಂಬ ಚೆನ್ನಾಗಿರ್ತವೆ. ತೋರಿಸ್ತಾ ಇದ್ದೇನೆ ನೋಡಿ. ಬೇಕಾದರೆ ತುಂಬ ಒಂದು ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ಇವ್ರ ಕಡೆ ನಾವು ಕಾಯಮಾಗಿ ನೈಟಿಗಳನ್ನು ಮತ್ತು ಪ್ಯಾಟಿಕೋಟ್ಗಳನ್ನು ಕೂಡ ತೊಗೊಳ್ತಾ ಇದ್ದೀವಿ ನೋಡಿ. ಇವಾಗ ತೋರಿಸ್ತಾನೆ ಯಾವ್ಯಾವ ಡಿಸೈನ್ ಇದೆ ಅಂತ ಹೇಳಿ. ಇವರು ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ನಮಗೆ. ತಡಿ ಅಪ್ಪಾಜಿ, ಸುಮ್ಕರು. ನೋಡ್ರಿ ಕಲರ್ಸ್ ಎಷ್ಟು ಚೆನ್ನಾಗಿದ್ದೇವೆ ಅಂತ ಹೇಳಿ. ನಮಗೆ ನೈಟಿ ಮತ್ತು ಪೇಟಿಕೋಟ್ ಏನಾದ್ರು ಬೇಕಾದರೆ ಇವ್ರಿಗೆ ಹೇಳ್ತೇವೆ, ತಂದು ಕೊಡ್ತಾರೆ. ತುಂಬ ಸಸ್ತಾನು ಕೂಡ ಸಿಗ್ತವೆ. ಹಾಗಾಗಿ ಇವ್ರ ಕಡೆಗೆ ನಾವು ನೈಟಿಗಳನ್ನು ಕೊಂಡ್ಕೊಳ್ತೀವಿ. ತುಂಬ ಡಿಸೈನ್ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ. ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದ್ದೇವೆ ಅಂತೇಳಿ. ತೋಳಿಗೆಲ್ಲ ಎಂಬ್ರಾಯ್ಡ್ ಬರುತ್ತೆ, ಮುಂದೆಲೆ ಮತ್ತು ನೆಕ್ಕಿಗೆ ಎಂಬ್ರಾಯ್ಡ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದ್ದಾವೆ ನೈಟಿಗಳು ನೋಡಿ. ಎಲ್ಲ ಕಲರ್ಸ್ಗಳನ್ನು ಇಲ್ಲಿ ಒಂದೊಂದಾಗಿ ಇಟ್ಟು ತೋರಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಊರಲ್ಲಿ ಸಾಕಷ್ಟು ಇವ್ರ ಹತ್ರ ನೈಟಿಗಳನ್ನು ಖರೀದಿ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಇವನ್ನೇ ನಾವು ಅಂಗಡಿಯಲ್ಲಿ ಕೇಳೋಕ್ಕೋದ್ರೆ ತುಂಬ ರೇಟ್ ಹೇಳ್ತಾರೆ. 400-500 ರೂಪಾಯಿ ಇದ್ದಾವೆ. ಹಾಗಾಗಿ ಇವ್ರ ಕಡೆ ತುಂಬ ಸಸ್ತಾ ಇದ್ದಾವೆ. ನಾವು ಇವ್ರ ಕಡೆಗೆ ತೊಗೊಳ್ತೇವೆ ಜಾಸ್ತಿಯಾಗಿ ನೋಡಿ. ಹಾಗೆ ನೋಡಿ, ನನ್ನ ಮಗ ಭರತನಿಗೆ ಸಿಂಗಿಂಗ್ ಅಂದರೆ ಪ್ರತಿಭಾ ಕಾರಂಜಿ ಇರೋದ್ರಿಂದ ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀನಿ. ಭಾವಗೀತೆ ಮತ್ತು ಜಾನಪದ ಗೀತೆನ ಯಾವ ರೀತಿ ಹಾಡ್ತಾನಂತ ಹೇಳಿ ನೋಡ್ರಿ, ಹೆಂಗೆ ಹಾಡ್ತಾನಂತ ಹೇಳಿ. ಭೂಮಿ ತೂಕದ ತಾಯಿ ಈ ನನ್ನ ಹಡೆದವ್ವ.
ಸ್ವರ್ಗವಾಸಿಯಾದವ್ವ ಮಗಳ ಮಮತೆ ಬೇಳೆಗೆ ನೀನು ಸ್ವರ್ಗವಾಸಿಯಾದೆಯವ್ವ ತಡಗಿರಿ ಮಾಸ್ತರ ತಾಯಿಯ ಕುರಿತು ತಡಗಿರಿ ಮಾಸ್ತರ ತಾಯಿಯ ಕುರಿತು ಅನುಭವ ಹಾಡು ಬಲಿದಾನವ್ವ ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ ಓ ನನ್ನ ತಾಯವ್ವ ಜಗ ಜನನಿ ನೀನವ್ವ ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ ಕಷ್ಟಪಟ್ಟದಕ್ಕೂ ಫಲ ಸಿಕ್ತ್ರಿ ನೋಡ್ರಿ. ನಮ್ಮ ಭರತ ಜಾನಪದ ಗೀತೆ ಮತ್ತು ಭಾವಗೀತೆಯಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ಕೊಂಡ್ಬಂದಿದ್ದಾನೆ. 2 ಮೆಡಲ್ ಕೊಟ್ಟಿದ್ದಾರೆ. ನೋಡ್ರಿ, ಈ ಥರ ಇವನಿಗೂ ಕೂಡ ಸಿಂಗಿಂಗಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ಸ್ಕೂಲಲ್ಲಿ ಕೂಡ ಮತ್ತೊಂದು ಸರಿ ಅವನ್ನ ಹುಡುಗರಿದ್ರಿಗೆ ಎಲ್ಲ ಶಿಕ್ಷಕರು ಸೇರಿಕೊಂಡು ಮತ್ತು ಮೆಡಲನ್ನು ಹಾಕಿ ಒಂದು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇದೊಂದು ಪ್ರತಿಭಾ ಕಾರಂಜಿಯಲ್ಲಿ ವರ್ಷ ಪ್ರಥಮ ಸ್ಥಾನ ಇವನ್ನೇ ಪಡ್ಕೊಂಬರ್ತಾನೆ ರೀ. ನಿಮ್ಮ ಆಶೀರ್ವಾದ ಸದಾ ಇಲ್ಲರಿ ಇವ್ರ ಮೇಲೆ. ಇದು ನೋಡಿ ಫ್ರೆಂಡ್ಸು, ನಮ್ಮೂರಿನಲ್ಲಿ ನೆಗಳೂರ್ಕ ರಾಜ ಅಂತ ಹೇಳಿ ಗಣೇಶ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಲೈಟಿನ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆಮೇಲೆ ದಿನಂಪ್ರತಿನೂ ದಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ. ನಮ್ಮ ಊರಿಗೆ ಒಂದು ದೊಡ್ಡ ಗಣಪ ನೆಗಳೂರ್ಕ ರಾಜ ಅಂತ ಹೇಳಿ ನೋಡಿ. ಎಷ್ಟೊಂದು ಅಲ್ಲಿ ಗದ್ದಲನೂ ಇದೆ ಅಂತ ಗೊತ್ತಾಗ್ತಿದೆ ನಿಮಗೆ, ನೋಡ್ತಾ ಇದ್ದೀರಲ್ಲ. ನೋಡಿ ಎಷ್ಟು ದೊಡ್ಡದಾದ ಗಣಪ ಇದ್ದಾನೆ, ಎಷ್ಟು ಚೆನ್ನಾಗಿದೆ. ವರ್ಷನೂ ಹಿಂಗೆ ರೀ, ಭಾಳ ಚಂದ ಮಾಡಿರ್ತಾರೆ. ಹೋದ ಸತಿನೂ ಇದಕ್ಕಿಂತ ದೊಡ್ಡದಿತ್ತು, ಈ ಸರಿನೂ ಅಷ್ಟೇ ತಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗಣಪ. ಆ ಗಣೇಶ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಒಂದು ವಿಡಿಯೋವನ್ನು ನೋಡಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.